ಲಿಕ್ವಿಡಿಟಿ ಬೇಕು. ಈಗ ಚಿನ್ನಕ್ಕೆ ಇವತ್ತು ರೇಟ್ ಬಂತು ನಿಮಗೆ, ಇದೇ ಚಿನ್ನ ಅಲ್ವಾ 30 ವರ್ಷ ಹಿಂದೆ ಇದ್ದಿದ್ದು? 10 ವರ್ಷ ಹಿಂದಿದ್ದು ಅದೇ ಚಿನ್ನ ಅಲ್ಲ? 15 ವರ್ಷ ಇದ್ದಿದ್ದು ಅದೇ ಚಿನ್ನ ಅಲ್ಲ? ಅವತ್ತು ಯಾಕೆ ಬೆಲೆ ಬರಲಿಲ್ಲ, ಇವತ್ತು ಯಾಕೆ ಬಂತು? ಲಿಕ್ವಿಡಿಟಿ, ಹಣಕಾಸು ಬೇಕು. ನಿಮ್ಮ ಹತ್ರ ಒಳ್ಳೆ ಅಂಶಗಳಿದ್ದರೂ ಕೂಡ ಖರೀದಿದಾರನ ಹತ್ರ ಹಣ ಇಲ್ಲದೆ ಇದ್ದರೆ, ಹಣದ ಚಲಾವಣೆ ಇಲ್ಲದೆ ಇದ್ದರೆ ಅವ್ರು ಖರೀದಿ ಮಾಡೋದು ಹೇಗೆ? ಕರೆಕ್ಟ್, ರೈಟ್? ಸೊ ಗ್ರೋತ್ ಈಸ್ ಒನ್, ಸೆಕೆಂಡ್ ಈಸ್ ಲಿಕ್ವಿಡಿಟಿ. ಮೂರನೇದು ಸೆಂಟಿಮೆಂಟ್ಸ್, ಹೂಡಿಕೆದಾರರ ಮನಸ್ಥಿತಿ. ಅಂದರೆ ನನ್ನ ಹತ್ರ ದುಡ್ಡಿದೆ, ಗ್ರೋತ್ ಎಲ್ಲ ಒಳ್ಳೇದಿದೆ, ಅಪ್ಪ ನನ್ನ ಮಗಳು ಮದುವೆ 2 ವರ್ಷ ಇದೆ, ಇವತ್ತು ನಾನು ಹಾಕಿದರೆ ಏನಾಗ್ಬೋದೋ ಗೊತ್ತಿಲ್ಲ, ನನ್ನ ಕೆಲಸನೇ ಗ್ಯಾರಂಟಿ ಇಲ್ಲ, ನನಗೆ ಯಾವತ್ತೇ ದುಡ್ಡು ವಾಪಸ್ ಬರಬೇಕಂತ ಗೊತ್ತಿಲ್ಲ. ಸೆಂಟಿಮೆಂಟ್ಸ್, ಫೀಲಿಂಗ್. ಕರೆಕ್ಟ್, ರೈಟ್? ಓ ಇಲ್ಲಪ್ಪ, ನಂಗೆ 10 ವರ್ಷ ತನಕ ಇನ್ನೇನಿಲ್ಲ, ಎಲ್ಲ ಜವಾಬ್ದಾರಿ ಮಾಡಿಬಿಟ್ಟಿದ್ದೀನಿ, ಕೆಲಸ ಸ್ಟೇಬಲ್ ಇದೆ, ನನಗೇನು ಪ್ರಾಬ್ಲಮ್ ಇಲ್ಲ, ದೆನ್ ಸೆಂಟಿಮೆಂಟ್ಸ್ ಆರ್ ಫೇವರೇಬಲ್. ಆವಾಗ ನೀವು ಪರ್ಸ್ ಓಪನ್ ಮಾಡಿ ಹಣವನ್ನು ಹೂಡಿಕೆ ಮಾಡ್ತೀರಿ. ಸೊ ಈ 3 ಕಂಡೀಷನ್ಗಳು ಮೇಳೈಸಿದಾಗ ಮಾತ್ರ ಈಕ್ವಿಟಿಗೆ ಒಂದು ಬೆಲೆ ಬರ್ತದೆ. ಗ್ರೋತ್, ಲಿಕ್ವಿಡಿಟಿ ಆ್ಯಂಡ್ ಸೆಂಟಿಮೆಂಟ್ಸ್, ಈ 3 ಇದ್ದರೆ ಮಾತ್ರ ಆಗ್ತದೆ.